ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ ಅದು ಮಲ್ಲಪ್ಪಾಜು ಅವರ ಆತ್ಮೀಯರೇ. ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರ ಮಧ್ಯದ ಒಡಕ ದಿನದಿಂದ ಹೆಚ್ಚಾಗದಿದ್ದೇನು? ಹೌದು, ಕಾಲು ಬಿದ್ದು ಕಾಲುಂಗುರ ಹಚ್ಕೊಂಡಂಗೆ ಡಿ ಕೆ ಸಿ ಮುಖ್ಯಮಂತ್ರಿ ಬದಿ ತಗೊಳ್ಳೋ ಮುಂದೆ ಅವ್ರ ಕಾಲು ಬಿದ್ದು ಮತ್ತೇನೋ ಮಾಡೋ ಅವ್ರ ಮನಸ್ಸನ್ನು ಒಲಿಸ್ಕೊಂಡು ಹೈಕಮಾಂಡ್ ಮೂಲಕ ಒತ್ತಡ ತಂದು ಸಿ ಎಮ್ ಆಗಿದ್ದು ಇತಿಹಾಸ. ಅದರ ನಂತರದ ಡೆವಲಪ್ಮೆಂಟ್ಗಳು, ಅದರಲ್ಲೂ ಸಂಪುಟ ವಿಸ್ತರಣೆ ಸಂದರ್ಭ ಆದ ಘಟನೆಗಳು ಇವೆಲ್ಲನೂ ಗಮನಿಸಿದಾಗ ಅವ್ರ ಮಧ್ಯದಲ್ಲೇ ಮೊದಲಿನ ಸೌಹಾರ್ದತೆ, ಮೊದಲಿನ ಪ್ರೀತಿ ಉಳಿದಿಲ್ಲ ಅನ್ನೋ ಸ್ಪಷ್ಟ ಆಗ್ತಾಯಿದೆ. ಹೀಗಾಗಿ ಇವತ್ತು ಕಾಂಗ್ರೆಸ್ನಲ್ಲಿ ಭಿನ್ನಮತ ಬೆಳೀತಾ ಇದೆ. ಆ ದಿನಕ್ಕೆ ನಿಧಾನಕ್ಕೆ ಮತ್ತು ನಮ್ಮ ಸಿದ್ದರಾಮಯ್ಯನವರು ವರದಿ ಅನುಷ್ಠಾನಕ್ಕೆ ಹೋರಾಟ ಅಗತ್ಯ. ವರದಿ ಯಾವುದು? ಕಾಂತರಾಜ್ ವರದಿ ಆಗಿರ್ಬೋದು, ನಂತರ ಬದಲಾಗ್ತದೆ. ಅದು ಮತ್ತೊಬ್ಬರುಗಳು ಮಾಡಿಸ್ತಾರೆ. 2-3 ಸಲ ಆಗ್ತದೆ. 2013 ಇಲ್ಲಿ ತನಕ ಕೊನೆಗೆ ಬಿಟ್ಟು ಹೋಗ್ಬೋದು. ಅದನ್ನು ಒಪ್ಪಿಸಿ ಹೋಗ್ತಾರೆ. ನಾವು ಒಪ್ಕೊಂಡಿವಿ ಅಂತೇಳಿ ವರದಿಯನ್ನು ಜಯಪ್ರಕಾಶ್ ಹೆಗ್ಡೆ ಅವ್ರದ್ದಾಗಿರ್ಬೋದು, ನಂತರ ಬಂದ ಮಧುಸೂದನ್ ಅವ್ರದ್ದಾಗಿರ್ಬೋದು, ಒಟ್ಟಿನಲ್ಲಿ ಅದಕ್ಕೆ ವಿರೋಧ ಬಂತು. ಅದರಲ್ಲೂ ಲಿಂಗಾಯತ್ ಮತ್ತು ಒಕ್ಕಲಿ ಲಾಬಿ ಭಾಳ ವಿರೋಧ ಮಾಡಿತು. ಇದು ಎಲ್ಲ ಗೊತ್ತಿದ್ದ ಇತಿಹಾಸ. ಆ ಸಂದರ್ಭದಲ್ಲಿ ಡಿ ಕೆ ಶಿ ಅವರು ಸಹಿತ ಒಂದು ಸ್ವಲ್ಪ ಒಕ್ಕಲಿಗರ ಕಡೆ ಒಲವು ತೋರಿಸಿ ಸಹಜದ. ಅದೇನಿದ್ರಲ್ಲಿ ಇವತ್ತು ಈ ವಿಷಯವನ್ನು ತೆಗೆದುಕೊಂಡು ಈ ವರದಿಗೆ ಹೋರಾಟ ಮಾಡಬೇಕಾಗ್ತದೆ ಅಂತ ಸಿದ್ದರಾಮಯ್ಯವರು ಈಗ ಯಾಕೆ ಹೇಳ್ತಾ ಇದ್ದಾರೆ? ಅವ್ರದ್ದಲ್ಲಿ ಸರ್ಕಾರ ಹೋರಾಟ ಆಗಬೇಕಾದಕ್ಕೆ ಡಿ ಕೆ ಶಿ ಅವರು ಮಾಡ್ತಾರಲ್ಲ ಅದನ್ನು, ಅಂದ್ರೆ ಮಾಡೋದಿಲ್ಲೇನು? ಡಿ ಕೆ ಶಿ ಅವರು ಅದನ್ನು ಅನುಷ್ಠಾನಗೊಳಿಸೋದಿಲ್ಲೇನು? ಸಂಶಯ ಮೂಡುತ್ತದೆ. ಇದರಿಂದಾಗೆ ಸ್ಪಷ್ಟ ಆಗ್ತಾಯಿದೆ ಅವ್ರ ಮಧ್ಯದಲ್ಲಿ ಒಂದು ಒಳಗಿನ ಗೆರೆ ಮೂಡ್ತಾ ಇದೆ. ಆದರೆ ಇದು ಗೊತ್ತಾದ ತಕ್ಷಣ ಎಚ್ಚರಗೊಂಡಂತಹ ಡಿ ಕೆ ಶಿ ಅವರು ಸಹಿತ ಇಲ್ಲ, ಜಾತಿವಾರ ಸಮೀಕ್ಷೆಗೆ ಜಾರಿಗೆ ಬದ್ಧನ ಅಂತನ್ನುವಂಥ ಹೇಳಿ ಕೊಡೋ ಮೂಲಕ ಏನಪ್ಪ ಅಂತಂದರೆ ಇದನ್ನು ನಾವು ಮಾಡ್ತೀವಪ್ಪ ಹಿಂದುಳಿದವ್ರಿಗೆ ಅನ್ನುವಂಥ ಮಾತನ್ನು ಹೇಳಿ ಸಿದ್ದರಾಮಯ್ಯರೇನು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ.